ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊತ. ಫ್ರೆಂಡ್ಸ್, ಇವಾಗ ಪಿತೃಪಕ್ಷ ಶುರುವಾಗ್ತಾ ಇದೆ. ಯಾರೆಲ್ಲ ಪಿತೃಪಕ್ಷ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ಕೂಡ ಇದೇ ರೀತಿಯಾಗಿಯೇ ಪಿತೃಪಕ್ಷ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನಾವು ಪಿತೃಪಕ್ಷ ಬಂತು ಅಂದರೆ ನಮ್ಮ ಮನೆಯಲ್ಲಿ ಒಂದು ಸ್ಪೂನ್ ಕೂಡ ಇರೋ ಹಾಗಿಲ್ಲ. ಪ್ರತಿಯೊಂದು ಕೂಡ ಕ್ಲೀನ್ ಮಾಡಬೇಕು. ಸ್ವಂತ ಮನೆ ಇರೋಂಥವ್ರು ಅಡುಗೆ ಮನೆಗೆ ಕೂಡ ಸುಣ್ಣ ಬಣ್ಣ ಎಲ್ಲ ಮಾಡಿ ಕೆಲಸನ ಶುರು ಮಾಡ್ತಾರೆ. ನೋಡಿ, ಎಲ್ಲ ತೆಗೆದಿಟ್ಟಿದೆ. ಬಾಟಲ್ಗಳು ಮತ್ತು ಇದೆಲ್ಲ ಎಳ್ನೀರುಗಳು ಬರುತ್ತೆ. ಎಳ್ನೀರುಗಳು ಕುಡಿದು ಕವರ್ ಕಟ್ಟಿಟ್ಟಿರೋ ಅಂಥ ಬಾಟಲ್ಗಳು ಎಲ್ಲ ತೆಗೆದಿದೆ. ಇದನ್ನು ಮಾತ್ರ ಇನ್ನೂ ತೆಗೆದಿಲ್ಲ. ಮೇಲ್ಗಡೆ ಸ್ಟೆಪ್ ಏನಿತ್ತು ಅದಷ್ಟು ತೆಗೆದು ತೊಳೆದು ರೂಮಲ್ಲಿ ಇಟ್ಟಿದೆ. ಇದನ್ನು ಕೂಡ ಎಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು. ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಇದು ಎಲ್ಲ ಬೇಕಾಗಿರೋದು ಇಟ್ಕೊಂಡು ಬೇಡದೇ ಇರೋದೆಲ್ಲ ಬಿಸಾಕ್ಬಿಡೋಣ. ನಾನು ಬಾಟಲ್ ಏನಾದರೂ ಕ್ರಾಫ್ಟ್ ಮಾಡೋಣ ಅಂದ್ಕೊಂಡು ಇಟ್ಕೊಂಡಿದ್ದೆ. ಅಯ್ಯೋ, ಎಲ್ಲ ಇಟ್ಕೊಳ್ಳೋದು ನೋಡ್ತಿದ್ರೆ ಎಷ್ಟು ಇದಾಗುತ್ತಪ್ಪ. ನೋಡಿ, ಇದು ಎಲ್ಲ ಅವೇ ಬಾಟಲ್ಗಳು. ಇನ್ನು ನೋಡಿ, ಅಲ್ಲಿ ಬ್ಲ್ಯಾಕ್ ಕಲರಲ್ಲಿ ಇರೋವಂಥದ್ದೆಲ್ಲ ಅದೇ ಎಳ್ನೀರಿನ ಬಾಟಲ್ಗಳೇ. ಅದಕ್ಕೆ ಎಲ್ಲ ಬಿಸಾಕೋಣ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಕ್ರಾಫ್ಟ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ, ಏನಾದರೂ ಡಿಸೈನ್ ಮಾಡೋಣ ಅಂತ. ನೋಡಿ, ಹಿಂಗಿದೆ. ಇಲ್ಲಿ ಇರ್ತಕ್ಕಂಥ ಬಕೆಟಲ್ಲಿ ಇದ್ದಿದ್ದು ಸ್ವಲ್ಪ ಎಲ್ಲ ಕ್ಲೀನ್ ಆಗಿದೆ. ಇನ್ನು ಇವೆ ಇಷ್ಟು ಕೆಲಸ ಮಾಡ್ಕೋಬೇಕು. ಫುಲ್ ಕೆಲಸ ಎಲ್ಲ ಇಷ್ಟು ತುಂಬಿಟ್ಟಿದ್ದೀನಿ. ಪಾತ್ರೆ ತೊಳಿತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದೆ ನೋಡಿ. ದಿನಸಿ ಸಾಮಾನು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಅದನ್ನು ತುಂಬಿಟ್ಟಿದ್ದೀನಿ. ಮತ್ತು ದಿನಸಿ ಸಾಮಾನೆಲ್ಲ ಕವರಿಗೆ ತುಂಬಿ ಇಟ್ಟಿದ್ದೀನಿ. ಇನ್ನು ಇಷ್ಟು ಮೇಲ್ಗಡೆ ಇದರಲ್ಲಿ ಇಷ್ಟು ತೆಗೆದಿದ್ದೀನಿ. ಮತ್ತು ಇದಿಷ್ಟು ತೆಗಿಬೇಕು. ಅದನ್ನೆಲ್ಲ ಕವರಿಗೆ ತುಂಬಿ ಕಟ್ಟಿಡಬೇಕು. ಮತ್ತು ಅದೊಂದಷ್ಟು ಖಾಲಿ ಮಾಡಬೇಕು. ಗ್ರೈಂಡರು, ಓವನ್ನು ಇದೆಲ್ಲ ನನ್ನ ಕೈಯಲ್ಲಿ ತೆಗಿಯೋದಕ್ಕಾಗಲ್ಲ. ನಮ್ಮ ಮನೆಯವ್ರು ತೆಗೆದಿರ್ತಾರೆ. ಇದು ಇಷ್ಟಿದೆ. ಇನ್ನು ಇವತ್ತು ಇಷ್ಟಾದರೆ ಇದ್ರ ಕೆಲಸ ಮುಗೀತು ಅಂತ ಕಂಪ್ಲೀಟಾಗಿ ಕಿಚನ್ನು. ಇವತ್ತು ಎಷ್ಟಾರು ಆಗಲಿ ರಾತ್ರಿ ಎಷ್ಟರಲ್ಲಿ ಮುಗಿಸ್ಕೊಬಿಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ. ಇವಾಗ 3 ಗಂಟೆ ಆಗಿದೆ ಮಧ್ಯಾಹ್ನ. ಕಂಪ್ಲೀಟಾಗಿ ಇವತ್ತು ಇಷ್ಟು ಮುಗಿಸ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದು ಒಂದು ಎಕ್ಸ್ಟ್ರಾ ಮಿಕ್ಸಿ ಇದೆ. ಮತ್ತು ಇಲ್ಲಿ ಹೊಸದು ತಂದಿದ್ವಲ್ಲ, ಇದು ಇಲ್ಲಿದೆ ಮಿಕ್ಸಿ. ಇಲ್ಲೊಂದು ದೊಡ್ಡ ಮಿಕ್ಸಿ ಇದೆ, ಅಲ್ಲೊಂದು ಚಿಕ್ಕದು ಬುಲೆಟ್ ಮಿಕ್ಸಿ ಇದೆ. ಅದು ಎಕ್ಸ್ಟ್ರಾ ಸ್ವಲ್ಪ ಯಾವಾಗಲೂ ಜಾಸ್ತಿ ಗ್ರೈಂಡ್ ಮಾಡಿದ್ರೆ ಕೈ ಕೊಡ್ತಾಯಿತ್ತು. ಹಬ್ಬಗಳಲ್ಲೇ ಜಾಸ್ತಿ ಕೈ ಕೊಡ್ತಾಯಿತ್ತು. ಅದಕ್ಕೆ ಅಂದ್ಬಿಟ್ಟು ಹೊಸ ಮಿಕ್ಸಿ ತೊಗೊಂಡ್ವಿ. ಅದೊಂದು ಸುಮಾರಾಗಂದರೆ ಕೆಲಸ ಮಾಡುತ್ತೆ, ಜಾಸ್ತಿ ಅಂದರೆ ಕೆಲಸ ಮಾಡಲ್ಲ. ಅದಕ್ಕೆ ಅದೊಂದು ಎಕ್ಸ್ಟ್ರಾ ಇದೆ. ಯಾರಿಗಾದರೂ ಕೊಟ್ಬಿಡೋಣ ಅಂತೇಳಿ ಹಾಗೆ ಇಟ್ಟೈತೆ. ಇನ್ನಿಷ್ಟು ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು. ನೋಡಿ, ಎಷ್ಟಿದೆ ಇನ್ನೂ ಮಾಡಬೇಕು. ಕೆಳಗಡೆನೂ ಅಷ್ಟು ಪಾತ್ರೆ ಇದೆ, ಅಷ್ಟಿದೆ. ಇದಿಷ್ಟೆಲ್ಲ ಇವತ್ತು ಎಷ್ಟಾಗುತ್ತೆ. ರಾತ್ರಿ 10 ಗಂಟೆ ಆದರೂ ಪರವಾಗಿಲ್ಲ, ಕಂಪ್ಲೀಟ್ ಕ್ಲೀನ್ ಮಾಡ್ಕೊಬಿಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ತುಂಬಿಟ್ಟಿದ್ದೀನಿ. ಕ್ಲೀನ್ ಮಾಡಿರೋದು ವೇಸ್ಟ್ ಅದೆಲ್ಲ ಚೀಲದಲ್ಲಿರೋದು. ಬನ್ನಿ 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 ಇಲ್ಲಿ ನೋಡಿ, ಎಲ್ಲ ತೊಳೆದಿಟ್ಟಿದ್ದೀನಿ. ಈ ರೀತಿ ಎಲ್ಲ ಕಂಪ್ಲೀಟಾಗಿ ತೊಳೆದಾಗಿದೆ. ಇದೆಲ್ಲ ನೋಡಿ, ಇದು ಎಲ್ಲ ತೊಳೆದಿದ್ದೀನಿ. ಮತ್ತು ಇಲ್ಲಿ ಬಟ್ಟೆ ನಿನ್ನೆ ವಾಶ್ ಮಾಡಿರೋದು. ಇನ್ನೊಂದು ಸ್ವಲ್ಪ ಕರ್ಟನ್ಗಳೆಲ್ಲ ನೋಡಿ, ಅಲ್ಲಿ ಕರ್ಟನ್ಗಳೆಲ್ಲ ಅಲ್ಲಿ ಒಣಗಾಕಿದ್ದೀನಿ. ಮತ್ತು ಎಲ್ಲ ಪ್ರತಿಯೊಂದು ಡೆಲಿಕೇಟೆಡ್ ಸಾಮಾನುಗಳು, ಮಡಿಕೆಗಳು ಏನೇನಿದೆ ಅದೆಲ್ಲ ಅಲ್ಲಿ ತೊಳೆದು ಎತ್ತಿಟ್ಟಿದ್ದೀನಿ. ಮತ್ತು ಇಲ್ಲೊಂದಿದೆ, ಎಲ್ಲ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಆವಾಗಲೇ ಹೇಳಿದೆಲ್ಲ ಹಬ್ಬಕ್ಕೆ ಬೇಕು, ಅದೆಲ್ಲಿ ಎತ್ತಿಡೋ ಅಂಥದ್ದಲ್ಲ. ಅವೆಲ್ಲ ಆಲ್ಮೋಸ್ಟ್ ಕೆಲವೊಂದು ಎತ್ತಿಡೋ ಅಂಥದ್ದಿದೆ. ಮತ್ತು ದಿನಸಿ ತುಂಬಿಟ್ಟಿರೋವಂಥ ಪಾತ್ರೆಗಳು ಅಂದರೆ ಬಾಕ್ಸ್ಗಳು ಏನಿತ್ತು ಅದನ್ನು ಕೂಡ ಎಲ್ಲ ವಾಶ್ಗೆ ಹಾಕಿದ್ದೀನಿ. ನೋಡಿ, ಅದೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಇಲ್ಲಿ ಫ್ಯಾನ್ ಹಾಕಿ ಬೇಗ ಬೇಗ ಆರ್ಕೊಳ್ಳಿ, ಟೈಮ್ ಇಲ್ಲ ಇನ್ನು ಅಂತೇಳಿ
ಇವಾಗ ಫ್ಯಾನ್ ಹಾಕಿದ್ದೀನಿ ಸ್ವಲ್ಪ ಬೇಗ ಆರ್ಕೊಳ್ಳಿ ಅಂತ. ಸ್ಟ್ಯಾಂಡೆಲ್ಲ ತೆಗೆದಿದ್ದೀನಿ, ಇದು ತೆಗೆದಿದ್ದೀನಿ ನೋಡಿ, ಕಂಪ್ಲೀಟ್ ತೆಗೆದಿದೆ, ಎಲ್ಲನೂ ತೆಗೆದಿದೆ ಕಂಪ್ಲೀಟಾಗಿ. ಏನಿಲ್ಲ ಅಡುಗೆ ಮನೆಯಲ್ಲಿ, ಎಲ್ಲ ಖಾಲಿ ಖಾಲಿ. ಅಂದರೆ ಇನ್ನು ಅಲ್ಲಿ ಧೂಳುಗಳು ತೆಗೆದಿಲ್ಲ, ಧೂಳು ತೆಗಿಬೇಕು, ಕ್ಲೀನ್ ಮಾಡಬೇಕು. ನೋಡಿ ಅಲ್ಲೆಲ್ಲ ಇನ್ನು ಗಲೀಜಿದೆ, ಧೂಳು ತೆಗೆದಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಐಟಮ್ಗಳು ಚೇರೊಂದು ಮೇಲೆಲ್ಲ ತೆಗಿಬೇಕಲ್ಲ, ಅದಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಕಂಪ್ಲೀಟಾಗಿ ಎಲ್ಲ ಆಚೆ ಹಾಕಿದೆ, ಏನೂ ಇಲ್ಲ, ಎಲ್ಲನೂ ಪ್ರತಿಯೊಂದು ಆಚೆ ಇದೆ ನೋಡಿ. ಇಲ್ಲೆಲ್ಲ ಆಚೆ ಇದೆ, ಅಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಇಲ್ಲಿ ಎಲ್ಲ ಈ ರೀತಿ ಜೋಡಿಸಿಟ್ಟಿದೆ ನೋಡಿ. ಮತ್ತು ಅಲ್ಲಿದೆ, ಇಲ್ಲಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಪಾರು ಹಾಯ್ ಹೇಳವಾ, ಪಾರು ಇಲ್ಲಿ ಹಾಯ್ ಕಂದ, ಇಲ್ಲಿ ತಗೋ, ಇಲ್ಲಿ 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 ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್. ಅವಳಿಗೆ ಇವಾಗ ಫುಡ್ ತೊಗೊಂಡು ಬಂದರು, ಖಾಲಿಯಾಗಿತ್ತು ಅಂತ ನೋಡಿ. ಇಲ್ಲಿ ಇಷ್ಟು ತುಂಬಿಟ್ಟಿದೆ, ಎಷ್ಟು ಬಿದ್ದಿದೆ, ಎಲ್ಲ ಬಿದ್ದು ಇಟ್ಟಾಡ್ತಿದೆ ನೋಡಿ. ಎಲ್ಲ ಇಷ್ಟಾಗಿದೆ ನೋಡಿ. ಇದೆ ನಮ್ಮ ಪುಟ್ಟ ಅಡುಗೆ ಮನೆ, ಈ ರೀತಿ ಇದೆ. ಹುರುಳಿ ವಾಶ್ ಮಾಡಿಟ್ಟಿದ್ದೀನಿ, ಇಡಬೇಕು. ಅಡುಗೆ ಮನೆಯಲ್ಲೇ ಕಿಚನಲ್ಲೇ ಇಲ್ಲೊಂದು ಡಸ್ಟ್ಬಿನ್ನ ಇಟ್ಕೊಂಬಿಟ್ಟಿದ್ದೀನಿ, ಅಂದರೆ ಕಾಫಿ ಪೌಡರು, ಹಾಲಿನ ಕವರು ಎಲ್ಲ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಸಿಂಕ್ ಯಾವಾಗಲೂ ಕ್ಲೀನ್ ಇರುತ್ತೆ. ಮತ್ತು ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ಹ್ಯಾಂಡ್ ಒರೆಸ್ಕೊಳ್ಳೋದಕ್ಕೆ ಅಂತ ಒಂದು ಟವಲ್ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತು, ನನಗೆ ಮನಿ ಪ್ಲ್ಯಾಂಟ್ ತುಂಬ ಇಷ್ಟ, ಅದಕ್ಕೆ ಯಾವಾಗಲೂ ಮನಿ ಪ್ಲ್ಯಾಂಟ್ಗಳು ಇಟ್ಕೊಂಡಿದ್ದೀನಿ. ನಾವು ಡಿಶ್ ವಾಷರು 5 ಲೀಟರ್ಸ್ ತೊಗೊಂಡು ಬಂದುಬಿಡ್ತೀವಿ ಯಾವಾಗ್ಲೂ. ಅದಕ್ಕೆ ಒಂದು ಜ್ಯೂಸ್ ಬಾಟಲ್ಗೆ ಈ ರೀತಿಯಾಗಿ ಒಂದು ಸ್ಪ್ರೇಯನ್ನು, ಪೈಪನ್ನು ಹಾಕ್ಕೊಂಡು ಪಾತ್ರೆನ ವಾಶ್ ಮಾಡೋದಕ್ಕೆ ಲಿಕ್ವಿಡ್ನ ಇಟ್ಕೊಂಡಿರ್ತೀವಿ. ನಾವು ಯಾವಾಗಲೂ 5 ಲೀಟರ್ಸ್ ತರೋದ್ರಿಂದ ಈ ಥರ ಬಾಟಲ್ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಪಾತ್ರೆ ತೊಳೆದಿದ್ದು ಪಾತ್ರೆಗಳನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಇದೊಂದು ಟಬ್ಬನ್ನು ಇಟ್ಕೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ನೀರು ಕಾಯಿಸೋದಕ್ಕೆ ಅಂತೇಳಿ ಕೆಟಲ್ ಇರುತ್ತೆ. ಮತ್ತು ಅದು ತುಪ್ಪ ಸ್ವಲ್ಪ ಖಾಲಿ ಆಗಬೇಕು, ವಾಶ್ ಆಗಬೇಕು, ಅದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅಲ್ಲಿ ಇಟ್ಕೊತೀನಿ ಯಾವಾಗ್ಲೂ ನೋಡಿ. ಲೈಫ್ ಈಸ್ ಬ್ಯೂಟಿಫುಲ್, ಎಂಜಾಯ್ ಎವರಿ ಮೂಮೆಂಟ್. ಹೌದಲ್ವ ಹೇಳಿ? ಜೀವನ ಅನ್ನೋದು ತುಂಬ ಸುಂದರವಾಗಿರುತ್ತೆ, ಅದನ್ನು ಪ್ರತಿ ಮೂಮೆಂಟನ್ನು ಕೂಡ ನಾವು ಎಂಜಾಯ್ ಮಾಡಬೇಕು. ಮತ್ತು ಇಲ್ಲಿ ಸ್ವಲ್ಪ ಸ್ಟ್ಯಾಂಡ್ಗಳಿಲ್ಲ, ಅದಕ್ಕೆ ಲೋಟಗಳನ್ನ ಈ ಥರ ಒಂದು ಮೀಶೋನಲ್ಲಿ ತೊಗೊಂಡಿದ್ದೆ, ಇದನ್ನು ತೊಗೊಂಡು ಈ ಥರ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲೇ ತರಕಾರಿ ಕಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ನಾನ್ ವೆಜ್ ಕಟ್ ಮಾಡೋದಕ್ಕೆ ಅಂತೇಳಿ ಚಾಕು ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಇದು 2 ಸ್ಟ್ಯಾಂಡ್ ತೊಗೊಂಡಿದ್ದೆ. 2 ಸ್ಟ್ಯಾಂಡಲ್ಲಿ ಒಂದು ಸಕ್ಕರೆ ಮತ್ತು ಇದೊಂದು ಬಾದಾಮ್ ಪೌಡರು, ಮತ್ತು ಇದು ಈ ಆಯಿಲ್ ಬಂದು ನಾನು ಏನಾದರೂ ಬಜ್ಜಿ, ಬೋಂಡ, ಹಪ್ಪಳ ಏನಾದರೂ ಮಾಡಿರ್ತೀನಲ್ಲ, ಅದನ್ನು ತೆಗೆದ್ಬಿಟ್ಟು ಬಾಣಲಿನಲ್ಲಿ ಖಾಲಿ ಆಗೋವರೆಗೂ ಹಾಗೆ ಇಟ್ಟರೆ ಸರಿ ಹೋಗಲ್ಲ ಅಂತ ಈ ರೀತಿಯಾಗಿ ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಇದು ನಾನೇ ಮಾಡ್ಕೊಂಡಿರುವಂಥ ವಾಟರ್ ಬಾಟ್ಲಿಗೆ ಪೇಂಟ್ ಮಾಡಿ ಚಾಕು ಮತ್ತು ಸೌತೆಕಾಯಿ ಅರಿಯೋದು, ಸಿಸರು ಎಲ್ಲ ಪ್ರತಿಯೊಂದೂ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಮತ್ತು 3 ಬರ್ನರ್ ಇರೋವಂಥ ಗ್ಯಾಸ್ ಇದೆ. ಮತ್ತು ಇಲ್ಲಿ ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಲ್ಟು ಮತ್ತು ಸಬ್ಬಕ್ಕಿ, ಧನಿಯಾ, ಇದು ಹುಚ್ಚೆಳ್ಳೆ ಹೇಳ್ತೀವಿ, ಇಲ್ಲೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಒಂದು ಮನಿ ಪ್ಲ್ಯಾಂಟ್, ನಂಗೆ ಭಾಳ ಇಷ್ಟ, ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ಸ್ಟ್ಯಾಂಡ್ ಇದೆ, ಈ ಥರದ್ದು 2 ಸ್ಟ್ಯಾಂಡು, ಅದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೆ ನೋಡಿ, ಅದೊಂದು ಸ್ಟ್ಯಾಂಡು ಮತ್ತು ಇದೊಂದು 2 ಸ್ಟ್ಯಾಂಡ್ ತೊಗೊಂಡು ಬಂತು. ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಇದು ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ. ಇದು ನಾನು ಮುಂಚೆ ಫೇಶಿಯಲ್ ಎಲ್ಲ ಮಾಡ್ತಿದ್ದಾಗ ಸ್ಟ್ರೀಮ್ ಕೊಡೋಕ್ಕೆ ಅಂತ ಇದ್ದಿದ್ದಂಥ ಜಾರು, ಅದನ್ನು ವೇಸ್ಟ್ ಆಯ್ತಲ್ಲ, ಸ್ಟೀಮ್ ಮಾಡೋದು ಹೋಗ್ತಾ ಇಲ್ಲ, ಕೆಲಸ ಆಗ್ತಿರ್ಲಿಲ್ಲ, ಅದಕ್ಕೆ ಹಾಳಾಗಿತ್ತು ಮಿಷಿನು. ಅದಕ್ಕೆ ಇದಕ್ಕೆ ಸ್ಪೂನ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಪಲಾವ್ ಎಲೆ, ಇದು ಬೆಲ್ಲ ಇಟ್ಕೊಂಡಿದ್ದೀನಿ.
ನೋಡಿ ಈ ರೀತಿಯಾಗಿ ಇಲ್ಲೊಂದು ಚಿಕ್ಕ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಇದು ಉಪ್ಪಿನಕಾಯಿ ಹಾಕ್ಕೊತೀನಿ ನಾನು ಗ್ರೀನ್ ಟೀ ಕುಡಿಯೋದಕ್ಕೆ. ಇಲ್ಲೊಂದು ಮನಿ ಪ್ಲ್ಯಾಂಟು, ಇದು ಬೆಳ್ಳಿ ಲೋಟ ದೇವರಿಗೆ ನೈವೇದ್ಯ ಇಡೋದಕ್ಕೆ ಬೇಕಾಗ್ತಿರುತ್ತೆ ಅಂತ ಇಲ್ಲೇ ಅಡುಗೆ ಮನೆಯಲ್ಲೇ ಇಟ್ಕೊಂಡಿರ್ತೀನಿ. ಇದು ಅಷ್ಟೇ ದೇವರಿಗೆ ಯೂಸ್ ಮಾಡೋವಂಥ ತುಪ್ಪ. ಗ್ರೀನ್ ಟೀ ಮಾಡ್ಕೊಳ್ಳೋದಕ್ಕೆ ಪುಟಾಣಿ ಇದು ಮಡಿಕೆ ನೋಡಿರ್ತೀರ ಇಷ್ಟೊಂದು ಸಲ. ಮತ್ತು ಇದು ಬ್ಲ್ಯಾಕ್ ಸಾಲ್ಟು. ಈ ಥರ ಒಂದು ಎಲ್ಲ ಸ್ಟ್ಯಾಂಡ್ಸ್ಗಳದ್ದು ಇದೆ ಎಲ್ಲ ನೋಡಿ, ಪ್ರತಿಯೊಂದು ಈ ಥರ ಸ್ಟ್ಯಾಂಡ್ಸ್ ಇಟ್ಕೊಂಡಿದ್ದೀನಿ. ಇದು ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರೋಂಥ ನ್ಯಾಪ್ಕಿನ್ನು. ಇದೊಂದು ತಟ್ಟೆ ಸ್ಟ್ಯಾಂಡು ಈ ರೀತಿಯಾಗಿ ಇದೆ. ಕಿಚನ್ ಈಸ್ ದ ಹಾರ್ಟ್ ಆಫ್ ದಿ ಹೋಮ್ ಅಲ್ವಾ? ಹೌದು, ನಾವು ಆದಷ್ಟು ತುಂಬ ಸಮಯನ ಕಿಚನಲ್ಲೇ ಕಳಿತೀವಿ. ಮತ್ತು ಈ ರೀತಿಯಾಗಿ ನಮ್ಮನೆ ಇದೆ. ಜಾಸ್ತಿ ಅಂತ ಪಾತ್ರೆಗಳೇನಿಲ್ಲ. 10 ಲೀಟ್ರ್ ಕುಕ್ಕರು, 5 ಲೀಟ್ರ್ ಕುಕ್ಕರ್ ನಾವು 2 ಇದೆ. ಮತ್ತು ದಿನಸಿ ಸಾಮಾನು ಇದನ್ನೆಲ್ಲ ನಾನು ನಿಮಗೆ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನಾನು ಹೇಳಿದ್ದೆ. ಬಾಕ್ಸ್ಗಳು ಇಷ್ಟೇ, ಸಿಂಪಲ್ ಇದೆ. ಓವನ್ ಇದೆ, ಇಲ್ಲಿ ಗ್ರೈಂಡರ್ ಇದೆ. ಗ್ರೈಂಡರ್ ಜಾಸ್ತಿ ಯೂಸ್ ಆಗೋಲ್ಲ. ನಾನು ಗ್ರೈಂಡರ್ ಯೂಸ್ ಆಗೋದು ಪಿತೃಪಕ್ಷ ಟೈಮ್ನಲ್ಲಿ ಇದ್ದಂತೆ ತೆಂಗಿನಕಾಯಿ ತುರಿಯೋದಕ್ಕೆ ಅಂತೇಳಿ ಮಾತ್ರ ಯೂಸ್ ಮಾಡ್ಕೊತೀನಿ. ನಾನು ಇದರಲ್ಲೇ ತೆಂಗಿನಕಾಯಿ ತುರಿಯೋದು. ಆನಿಯನ್ನು ಮತ್ತು ಗ್ಯಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಇಟ್ಕೊಳ್ಳೋದಕ್ಕೆ ಅದು ಇಟ್ಕೊಂಡಿದ್ದೀನಿ. ಖಾರದ ಪುಡಿ, ರಾಗಿ ಹಿಟ್ಟು, ಅಕ್ಕಿ ಮತ್ತು ಆ ಸೈಡ್ ಗೋಧಿ ಹಿಟ್ಟು. ಅದು ಗೋಧಿ ಹಿಟ್ಟು ಖಾಲಿಯಾಗಿದೆ, ಎಲ್ಲ ಕ್ಲೀನ್ ಮಾಡಿದ್ನಲ್ಲ. ಹಾಗಾಗಿ ಕೆಳಗಡೆ ಬಂದು ಇಡ್ಲಿ ಸ್ಟ್ಯಾಂಡು, 2 ಸಿಲಿಂಡ್ರು, ಈ ಥರದ್ದು ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಬಿಸ್ಕೆಟು ಅದು ಇದು ಎಮರ್ಜೆನ್ಸಿಗೆ ಈ ಥರದ್ದು ಮಸಾಲ ಐಟಮ್ಗಳು ಅಂತೇಳಿ ಇಲ್ಲೆಲ್ಲ ಬಿಸ್ಕೆಟ್ ಇಟ್ಕೊಂಡಿರ್ತೀನಿ. ಮತ್ತು ಇಲ್ಲಿ ಎಲ್ಲ ಕಿಚನ್ದೇನೆ ಇಟ್ಕೊಂಡಿರ್ತೀನಿ. ಇದರಲ್ಲೂ ಅಷ್ಟೇನೆ ಎಕ್ಸ್ಟ್ರಾ ದಿನಸಿ ಏನು ತಂದಿರ್ತೀವಿ ಅದನ್ನು ಇಟ್ಕೊಂಡಿರ್ತೀನಿ. ಮತ್ತು ಇಲ್ಲಿ ಒಂದು ಟಿ ವಿ ಸ್ಟ್ಯಾಂಡು. ಈ ಟಿ ವಿ ಸ್ಟ್ಯಾಂಡ್ಗೆ ಮಿಕ್ಸಿ ಇಟ್ಕೊಂಡಿದ್ದೀನಿ. ಇದೊಂದು ಮಿಕ್ಸಿ ಇದೆ, ಮತ್ತು ಇದೊಂದು ಬುಲೆಟ್ ಮಿಕ್ಸಿ ಇದೆ. ಹಳೇದೊಂದು ಮಿಕ್ಸಿ ಇದೆ, ಅದು ಅಂತ ಜಾಸ್ತಿ ಕೆಲಸ ಮಾಡಲ್ಲ, ಅದಕ್ಕೆ ಸ್ವಲ್ಪ ಮೇಲೆ ಎತ್ತಿಟ್ಬಿಟ್ಟಿದ್ದೀವಿ. ನೋಡಿ ಕೆಳಗಡೆ ಒಂದು ಜಾರ್ ಬರುತ್ತೆ. ಅದು ಸಾಂಬಾರ್ ಪೌಡರ್ ಮಾಡೋದು ಮನೆಯಲ್ಲೇ ಹೇಳಿದ್ನೆಲ್ಲ, ಗಿರಣಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಅದ್ರ ಬಗ್ಗೆನೂ ವಿಡಿಯೋ ಹಾಕಿದ್ದೀನಿ ನಾನು ಆಲ್ರೆಡಿ. ನಾವೇ ಮನೆಯಲ್ಲಿ ಗಿರಣಿ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಇಲ್ಲಿ ಮಡಿಕೆಗಳನ್ನ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ದಿನಸಿ ಸಾಮಾನುಗಳು ಎಕ್ಸ್ಟ್ರಾ ಏನು ದಿನಸಿಗಳಿರುತ್ತೆ ಅದು ಇಟ್ಕೊಂಡಿದ್ದೀನಿ. ಅದು ಬಂದು ವಾಟ್ರ್ ಬಾಟ್ಲುಗಳು ಎಲ್ಲ ಇರೋವಂಥ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಆ ಬಕೆಟ್ ಬಂದು ಫುಡ್ ಪಾರ್ಸಲ್, ಅಂದರೆ ಆಲ್ಮೋಸ್ಟು ಈಗ ಏನಾದರೂ ಅಡುಗೆ ಮಾಡಿದರೆ ಫುಡ್ ಪಾರ್ಸಲ್ ಮಾಡೋದಕ್ಕೆ ಅಂತೇಳಿ ನಾವು ಹಬ್ಬಗಳು ಅದು ಇದು ಮಾಡ್ತಾನೆ ಇರ್ತೀನಿ, ಫಂಕ್ಷನ್ನು. ಆವಾಗ ಫುಡ್ ಪಾರ್ಸಲ್ ಮಾಡೋದಕ್ಕೆ ಅಂತೇಳಿ ಫುಲ್ ಅದರಲ್ಲಿ ಬಾಕ್ಸ್ಗಳಿದೆ, ಅದನ್ನು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇಲ್ಲೆಲ್ಲ ಫುಲ್ಲು ವಾಟ್ರ್ ಬಾಟ್ಲುಗಳು ಇವೇ ಇದೆ. ನೋಡ್ತಿದ್ದೀರಲ್ವ, ಫುಲ್ಲು ವಾಟ್ರ್ ಬಾಟ್ಲುಗಳೇ ಸಿಗುತ್ತೆ. ಅದರಲ್ಲಿ ಬಂದು ಎಲ್ಲ ಫುಡ್ ಪಾರ್ಸಲ್ ಮಾಡುವಂಥದ್ದೇ ಇದೆ. ನೋಡಿ ಇಲ್ಲಿ ಎಲ್ಲ ಪ್ರತಿಯೊಂದೂ ಈ ಥರ ಬಾಕ್ಸು ಫುಡ್ ಪಾರ್ಸಲ್ ಮಾಡುವಂಥದ್ದು. ಸ್ಟೀಲ್ ಬಾಕ್ಸು, ಪ್ಲಾಸ್ಟಿಕ್ ಬಾಕ್ಸು, ಮತ್ತು ಹಾಟ್ ಬಾಕ್ಸ್ ಇರ್ಬೋದು, ಎಲ್ಲ ಇಲ್ಲೇ ಇದೆ. ಪ್ರತಿಯೊಂದು ಕೆಳಗಡೆನೂ ಕೂಡ ಹಾಟ್ ಬಾಕ್ಸ್ ಕೂಡ ಇದೆ. ಇದನ್ನು ಇದಕ್ಕೆ ಇಟ್ಕೊಂಡಿದ್ದೀನಿ. ಮುಂಚೆ ಇದು ಬಕೆಟು ಏನಪ್ಪ ಅನ್ಕೋಬೇಡಿ, ಕರೆ ಇರೋದು. ಇದರಲ್ಲಿ ನಾನು ಮುಂಚೆ ವಾಟರ್ ಲಿಲ್ಲಿ ಹೇಳ್ತಾರೆ ನೋಡಿ, ವಾಟರ್ ಲಿಲ್ಲಿ ಮತ್ತು ಲೋಟಸ್ನ ಹಾಕಿಟ್ಕೊಂಡಿದ್ದೆ. ಫಸ್ಟು ಬೇರೆ ಬಾಡಿಗೆ ಮನೆಯಲ್ಲಿದ್ದಾಗ ಜಾಗ ಇತ್ತು, ಹಾಕಿಟ್ಕೊಂಡಿದ್ದೆ. ಈ ಮನೆಯಲ್ಲಿ ಸ್ವಲ್ಪ ಜಾಗದ ಅಭಾವ ತುಂಬ ಇದೆ, ಅದಕ್ಕೋಸ್ಕರ ನಾನು ಇಟ್ಕೊಂಡಿಲ್ಲ. ಇಷ್ಟೇ ನಮ್ಮ ಪುಟ್ಟದಾದ ಕಿಚನ್ನು. ನಾನ್ ಸ್ಟಿಕ್ ತವಗಳು, ರೊಟ್ಟಿ ತವಗಳು ಏನು ಬರುತ್ತೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆಯಿಲು ಮತ್ತು ನಮ್ಮ ಮನೇಲಿ ಯಾವಾಗಲೂ ಈ ಥರ ಎಕ್ಸ್ಟ್ರಾ ಆಯಿಲ್ಗಳಿದ್ದೇ ಇರುತ್ತೆ. ಆ 2 ಕ್ಯಾನಲ್ಲೂ ಕೂಡ ಆಯಿಲ್ ತುಂಬಿಟ್ಟಿದೆ. ಮತ್ತು ಅದೊಂದು ಇನ್ನು ಸ್ವಲ್ಪ ಇದೆ. ಇದು ನೋಡಿದ್ದೀರಾ, ಇದೆಲ್ಲ ಮಡಿಕೆಗಳದ್ದು ಮಡ್ ಪಾಟ್ ಹೇಳ್ತಾರಲ್ಲ, ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ತವಾ ಒಂದಿದೆ ಮತ್ತು ಬಾಣಲಿ ಒಂದಿದೆ ಇಟ್ಕೊಂಡಿದ್ದೀನಿ. ಮತ್ತು ಇದು ಅಷ್ಟೇ, ಇದೊಂದು ಇದರಲ್ಲೂ ಕೂಡ ಅಡುಗೆ ಎಲ್ಲ ಮಾಡ್ತಾ ಇರ್ತೀನಿ ನಾನು, ನೋಡಿರ್ತೀರ ವಿಡಿಯೋಗಳಲ್ಲಿ. ಇಷ್ಟೇ ನಮ್ಮ ಪುಟ್ಟದಾದ ಅಡುಗೆ ಮನೆ ಬಂದು ನೋಡಿ ಈ ರೀತಿಯಾಗಿ ಇದೆ. ಇದು ಈ ಸ್ಟ್ಯಾಂಡ್ ಇದೇನೆ, ಒಂದು ಎಕ್ಸ್ಟ್ರಾ ಬರುತ್ತೆ. ಈ ಸ್ಟ್ಯಾಂಡ್ ಏನಿದೆ ಇದ್ರದ್ದೇ ಎಕ್ಸ್ಟ್ರಾ. ಅದು ಜಾಗ ಇಡೋದಕ್ಕಾಗಲ್ಲ, ಇಲ್ಲೆಲ್ಲಾದರೂ ಇಡಬೇಕು ಅಥವಾ ಇಲ್ಲೆಲ್ಲಾದರೂ ಇಡಬೇಕು, ಇಲ್ಲಿಟ್ಟರೆ ಓಡಾಡೋದಕ್ಕಾಗಲ್ಲ ಅಂತೇಳಿ ಇಟ್ಕೊಂಡಿದ್ದೀವಿ. ಮತ್ತು ಇದೆಲ್ಲ ಏನು ಬರುತ್ತೆ ವೇಸ್ಟ್ ಕವರ್ಗಳು, ಇದೆಲ್ಲ ಕಸಿದವ್ರು ಬರ್ತಾರಲ್ಲ ಆವಾಗ ಹಾಕಿ ಕೊಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ತುಂಬಿಟ್ಟಿರುತ್ತೆ ವೇಸ್ಟ್ ಕವರ್ಗಳು. ಅದೆಲ್ಲ ಎಳ್ಳುಂಡೆ ಮಾಡ್ಕೊತಾ ಇದ್ದೀನಿ ಹಬ್ಬಕ್ಕೆ.
ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡೋದು ನೋಡಿ, ಇಷ್ಟೇ, ಜಾಸ್ತಿ ಏನು ಮಾಡಲ್ಲ. ಯಾವುದೇ ಥರದ ರೆಸಿಪಿನ ನಾನು ತೋರಿಸಲ್ಲ, ಟೈಮ್ ಸಾಕಾಗಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ಬಾಲ ಅಲ್ಲಾಡಿಸ್ಕೊಂಡು ಚಕ್ಲಿ ಮಾಡಕ್ಕೆ ಬಂದಿದ್ದಾಳೆ. ಇಲ್ಲಿ ಮಾಡ್ತಾಯಿದ್ರೆ ಇಲ್ಲಿ ಮೇಡಮ್ಮು ಹೋಗವ ಆಚೆಗೆ ಅಂದರು ಕೇಳ್ತಾ ಇಲ್ಲ. ಕಿವಿ ಹತ್ರಕ್ಕೆ ಬೇರೆ ಗುಟ್ಟೇಳಕ್ಕೆ ಬರ್ತಾಳೆ ನನಗೆ. ಹೋಗವ ಆಚೆ, ಹೋಗವ, ಹೋಗಿ ಆಚೆ ಹೋಗು, ಆಚೆ ಯಾರೋ ಬಂದರು ನೋಡ್ಕೊಬರೋಗು, ಅಲ್ಲಿ ಹೋಗಿ ನೋಡ್ಕೊಬರೋಗು, ಹೋಗು. ಅಳ್ಳಾಡಲ್ಲ, ಬಾಲ ಮಾತ್ರ ಇಲ್ಲೇ ಅಳ್ಳಾಡಿಸ್ಕೊಂಡು ಇಲ್ಲೇ ಇದ್ದಾರೆ. ಹೋಗವ, ಯಾರೋ ಬಂದರು, ಅಲ್ಲಿ ಕರಿತಿದ್ದಾರೆ, ಪಾರು ಅಂತ ಕರಿತಿದ್ದಾರೆ. ಪಾರು, ಆಚೆ ಯಾರೋ ಬಂದರು, ಹೋಗಿ ನೋಡ್ಕೊಂಡು ಬರೋಗು, ಹೋಗು ನೋಡ್ಕೊಂಡು ಬಾ ಒಂದ್ಸಲ. ನೋಡಿ, ರುಚಿಯಾದ ನಿಪ್ಪಟ್ಟು, ಟೇಸ್ಟಿ, ಕ್ರಿಸ್ಪಿ, ಯಮ್ಮಿ ನಿಪ್ಪಟ್ಟು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ. ಇನ್ನೂ ಸ್ವಲ್ಪ ಬಿಸಿ ಇದೆ, ನಾನು ಮುರಿದು ತೋರ್ಸೋದಕ್ಕಾಗ್ತಾಯಿಲ್ಲ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಲೇಯರ್ ಹೇಗೆ ಬಂದಿದೆ ಅಂತಲೂ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ತೋರ್ಸೋಕ್ಕಾಗ್ತಾಯಿಲ್ಲ, ಆಮೇಲೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಲೇಯರು ಒಂದು ಒಡೆದೋಗಿಲ್ಲ. ಇವಾಗ ಅಂಗಡಿಗೆ ಅಂತ ಹೋಗ್ತಾ ಇದ್ದೀವಿ, ಬಟ್ಟೆ ತಂದಿರಲಿಲ್ಲ, ಬಟ್ಟೆ ತೊಗೊಬರೋಣ ಅಂತ. ನೋಡಿ ಇನ್ನೂ ಎಷ್ಟು ಕೆಲಸಗಳಿದೆ ಅಂತ. ಇನ್ನು ಕಾಟನ್ಗಳೆಲ್ಲ ಎತ್ತಾಕಿಲ್ಲ, ಮ್ಯಾಟ್ಗಳೆಲ್ಲ ತೆಗೆದಿಟ್ಟಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಬಟ್ಟೆ ತೊಗೊಂಡು ಬಂದಿಲ್ಲ, ಬಟ್ಟೆ ತೊಗೊಂಡು ಬರೋಣ ಅಂಥೇಳಿ ಇವತ್ತು ಶಾಪಿಗೆ ಹೋಗ್ತಾ ಇದ್ದೀವಿ. ಕೆಲವೊಬ್ಬರು ಹಬ್ಬದಲ್ಲಿ ಅವರು ಹಳೆ ಬಟ್ಟೆಗಳು ಏನು ಬಳಸ್ತಾ ಇದ್ರು ಅದನ್ನು ಕೂಡ ಇಡ್ತಾರೆ. ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ, ಹೊಸ ಬಟ್ಟೆಗಳನ್ನ ಇಡ್ತಾರೆ. ಈಗ ನಾವು ಕೂಡ ಬಟ್ಟೆ ತರೋಣ ಅಂತೇಳಿ ಶಾಪ್ ಬಂದಿದ್ವಿ. ನಮ್ಮ ಊರಲ್ಲಿ ಏನಿದೆ ಅದೇ ಶಾಪಿಗೆ ಬಂದಿದ್ವಿ. ನಮ್ಮ ಮನೆಯವರಿಗೆ ಎಲ್ಲ ಫುಲ್ಲು ರೆಡಿಮೇಡ್ ಡ್ರೆಸ್ಸನ್ನು, ಟವಲು, ಎಲ್ಲ ಥರ ಬನಿಯನು, ಅಂಡರ್ವೇರು, ಶರ್ಟು, ಪ್ಯಾಂಟು ಆ ಥರ ಎಲ್ಲ ತೊಗೋಬೇಕು. ಮತ್ತು ಸ್ಯಾರಿ, ಬ್ಲೌಸು, ಪೆಟಿಕೋಟು ಕೂಡ ತೊಗೋಬೇಕು. ಹಾಗೆ ಇಡಬಾರ್ದು, ಪ್ರತಿಯೊಂದೂ ಹೊಲಿಸಿ ಇಡಬೇಕು. ನಾನು ಬ್ಲೌಸು ರೆಡಿ ಮಾಡಿಟ್ಟಿದ್ದೆ, ಪೆಟಿಕೋಟ್ ಒಂದು ಬೇಕಿತ್ತು, ಪೆಟಿಕೋಟ್ ತರೋದಕ್ಕೆ ಅಂತ ಹೋಗಿದ್ವಿ. ಎಲ್ಲ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀವಿ. ನೈಟೇ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ. ಬೆಳಗ್ಗೆನೇ ಎಲ್ಲ ನಾವು ಮಾಡ್ತೀವಿ ಅಂದರೆ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರನೇ ನೈಟು ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ಇವಳೊಬ್ಳು ಗಲಾಟೆ ಮಾಡ್ತಿದ್ದಾಳೆ, ಕುಂಬಳಕಾಯಿ ಕೊಡು ತಿನ್ನೋದಕ್ಕೆ ಅಂತ. ನೋಡಿ, ಇವಳೊಬ್ಳು ಕೇಳ್ತಿದ್ದಾಳೆ ಕುಂಬಳಕಾಯಿ ಕೊಡಬೇಕಂತ ಅವಳಿಗೆ ತಿನ್ನೋದಕ್ಕೆ. ಏನು ಬೇಕು ನಿಂಗೆ? ಕುಂಬಳಕಾಯಿ ಬೇಕಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.